ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಕೋಲಿ ಕಬ್ಬಲಿಗ ಸಮಾಜ ಹಾಗೂ ತಳವಾರ ಸಮಾಜದ ಜಂಟಿಯಾಗಿ ಕಲಬುರಗಿ ನಗರದಲ್ಲಿ ಡಿಸೆಂಬರ್ 29 ಸೋಮವಾರ ದಿವಸ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದಲ್ಲಿ ಸಮಾಜದ ಎಲ್ಲ ಸ್ವಾಮೀಜಿಗಳು, ಮುಖಂಡರು ಎಲ್ಲರೂ ಒಂದು ಪೂರ್ವಭಾವಿ ಸಭೆಯನ್ನು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟದ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನು ಎಲ್ಲರ ಒಂದು ಬೇಡಿಕೆ ಆಗಿರೋದ್ರಿಂದ ಕಲಬುರಗಿಯಲ್ಲಿ ನಾವೇನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. 2 ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಒಂದು, ಸುಮಾರು ನಮ್ಮ ಸಮಾಜದ 30 ವರ್ಷಗಳಿಂದ ನಿರಂತರವಾಗಿ ಏನು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ದಿವಂಗತ ವಿಠ್ಠಲ್ ಹೇರೂರ ಸಾಹೇಬರ ಆದಿಯಾಗಿ ನಮ್ಮ ಸಮಾಜಕ್ಕೆ ST ಪಟ್ಟಿಗೆ ಏನು ಸೇರ್ಪಡೆ ಆಗಬೇಕು, ಅದರ ಜೊತೆಗೆ ನಮ್ಮ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳನ್ನು ಸಿಗಬೇಕು ಅಂತೇಳಿ ನಾವು ನಿರಂತರ ಹೋರಾಟವನ್ನು ಏನು ಮಾಡ್ತಾ ಇದ್ದೀವಿ. 30 ವರ್ಷಗಳಿಂದ ನಮ್ಮ ಬೇಡಿಕೆ ಇವತ್ತಿಗೂ ಕೂಡ ಈಡೇರಿಲ್ಲ. ಹಾಗಾಗಿ ಇವತ್ತು ಗಂಗಾ ಮತ್ತು ಅದರ ಉಪಜಾತಿಗಳು ಕೇಂದ್ರಕ್ಕೆ ಕುಲಶಾಸ್ತ್ರೀಯ ಅಧ್ಯಯನವನ್ನು ಆಗಿ ಕೇಂದ್ರಕ್ಕೆ ಏನು ಪ್ರಸ್ತಾವನೆಯನ್ನು ಹೋಗಿತ್ತು ಅದು ಪದೇ ಪದೇ ವಾಪೀಸನ್ನು ಬರ್ತಾ ಇದೆ. ಹಾಗಾಗಿ ಆ ಪ್ರಸ್ತಾವನೆಯನ್ನು ರದ್ದುಗೊಳಿಸಿ ಹೊಸ ಪ್ರಸ್ತಾವನೆ ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕ ಅಂತಕ್ಕಂಥ 5 ಪದಗಳನ್ನು ಒಂದು ಅಧ್ಯಯನವನ್ನ ಮಾಡಿ ಸೂಕ್ತ ದಾಖಲಾತಿಗಳೊಂದಿಗೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾದಂಥದ್ದು ರಾಜ್ಯ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಇದು 1ನೇ ಬೇಡಿಕೆ. 2ನೇ ಬೇಡಿಕೆ, ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ತಳವಾರ ಸಮಾಜ, ತಳವಾರ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಿದ್ರು. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತಳವಾರ ಜಾತಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ತೆಗೆದುಕೊಂಡರು. ಇವತ್ತಿಗೂ ಕೂಡ ವಿನಾಕಾರಣವನ್ನ ಕಿರುಕುಳವನ್ನು ಕೊಡ್ತಾ ಇರುವಂತದ್ದು, ಸಿಂಧುತ್ವವನ್ನು ನಿಲ್ಲಿಸಿರುವಂತದ್ದು ಮತ್ತು ಈಗಾಗಲೇ ST ಪ್ರಮಾಣ ಪತ್ರವನ್ನು ಕೂಡ ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಹೀಗಾಗಿ ತಳವಾರ ಸಮಾಜಕ್ಕೆ ಭಾರಿ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಮೇಲೂ ಕೂಡ ಒತ್ತಡ ಹಾಕಬೇಕಾಗಿದೆ. ಇದೆಲ್ಲವನ್ನ ಪಡಿಬೇಕಾದ್ರೆ ನಿರಂತರವಾಗಿ ಸರ್ಕಾರಕ್ಕೆ ಭೇಟಿ ಕೊಡುವಂಥದ್ದು, ಉಸ್ತುವಾರಿ ಸಚಿವರಿಗೆ ಭೇಟಿ ಕೊಡುವಂಥದ್ದು, ಸಂಬಂಧಪಟ್ಟ ಶಾಸಕರುಗಳಿಗೆ, ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರೂ ಕೂಡ ಈ ಸಮಾಜಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಆಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸಾಮೂಹಿಕವಾಗಿ ನಮ್ಮ ಸಮಾಜದ ರಾಜಕೀಯ ಜನಪ್ರತಿನಿಧಿಗಳು, ವಿವಿಧ ಪಕ್ಷದ ಮುಖಂಡರುಗಳು, ಸಂಘ ಸಂಸ್ಥೆಯ ಮುಖಂಡರು ಎಲ್ಲರೂ ಸೇರಿಕೊಂಡು ಸಾಮೂಹಿಕ ನಾಯಕತ್ವದಲ್ಲಿ ಬಹುದೊಡ್ಡ ಹೋರಾಟವನ್ನ ರೂಪಿಸಬೇಕು.